ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆಲ್ಲ ನೀಡ್ತಾ ಹೋಗ್ತಾರೆ. ಇದರೊಟ್ಟಿಗೆ ನಿಮ್ಮ ಕರೆಗಳಿಗೆ ಮೊದಲ ಆದ್ಯತೆಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಕರೆ ಮಾಡಿ ನೇರವಾಗಿ ಗುರುಜಿ ಜೊತೆ ಮಾತಾಡ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನುವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ ಅಂತ ಹೇಳಿದೆ. ಅದರೊಟ್ಟಿಗೆ ಏಪ್ರಿಲ್ 21ನೇ ತಾರೀಕು ರೇಖಿ ವಿದ್ಯೆಯ ಆನ್ಲೈನ್ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಸೊ ರೇಖಿ ವಿದ್ಯೆ ಅಂದರೆ ಏನು, ಯಾರು ಕಲ್ತ್ಕೊಳ್ಬೇಕು, ಯಾಕೆ ಕಲ್ತ್ಕೊಳ್ಬೇಕು ಅಂತ ಹೇಳಿ ಹಲವಾರು ಸಂಚಿಕೆಗಳಲ್ಲಿ ಗುರುಜಿಯವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ರೇಖಿ ವಿದ್ಯೆಯಲ್ಲಿ ಮೆಡಿಟೇಷನ್ ಆಗಿರ್ಬೋದು, ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ಮಾನಸಿಕ ಸ್ಥಿತಿಮಿತಿಯನ್ನು ನೀವು ಕಾಪಾಡಿಕೊಳ್ಬೇಕು, ಫಿನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಇದರ ಕುರಿತಾಗಿ ಒಂದಷ್ಟು ವಿಚಾರವನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ನೀವು ರೇಖಿ ವಿದ್ಯಾ ಕ್ಲಾಸಸ್ಗೆ ಜಾಯಿನ್ ಆಗಲಿಕ್ಕೆ ಅವಕಾಶವಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇಂಟ್ರೆಸ್ಟ್ ಇದೆ, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಯಿತು. ನೋಡೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಕಾಲಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬೇರೆ ಕಡೆ ಬಂದು ಮಾತಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಮನೆ ಬಗ್ಗೆ ಕೇಳಬೇಕಿತ್ತಾ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಇಲ್ಲ ಮೇಡಮ್, ನಾವು ಪ್ರಶ್ನೆಶಾಸ್ತ್ರಕ್ಕೆ. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 21 ಮೇಡಮ್. 21. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವ್ರಿಗೆ ಆರೋಗ್ಯ ಸರಿ ಇರಲ್ಲ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನೋಡಿ, ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ದಾರೆ. ನಾವು 899 ರೂಪಾಯಿಗೆ ಈ ರೇಖಿ ವಿದ್ಯೆ ಅಂತ ಹೇಳಿದ್ದೀವಿ. ಜನ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಇಲ್ಲಿ ರೇಖಿಯಿಂದ ನಮಗೆ ಆರೋಗ್ಯ ಅವ್ರಿಗೆ ಸರೋಗುತ್ತಾ, ನಾವು ರೇಖಿ ಮಾಡ್ಬೋದಾ, ಇಂಥ ಪ್ರಶ್ನೆಗಳು ಪಬ್ಲಿಕ್ ಅವ್ರು ಕೇಳಲ್ಲ. ಅವ್ರಿಗೆ ಫಸ್ಟ್ ಏನು ಅಂತಂದರೆ ಅಲೋಪತಿಗೆ ಹೋಗ್ತಾರೆ, ಒಂದು ಟ್ಯಾಬ್ಲೆಟ್ ಹಾಕೋತಾರೆ, ಹೋಗಿಲ್ವಾ, ಆಮೇಲೆ ಎಲ್ಲ ಸುಮ್ಮನೆ ಕೇಳೋದು. ಈ ವಿದ್ಯೆದಿಂದನೂ ಕೂಡ ಮತ್ತು ಕ್ರಿಸ್ಟಲ್ಸಿಂದನೂ ಮೆಡಿಟೇಷನಿಂದನೂ ಕೂಡ ಆರೋಗ್ಯ ತುಂಬಾ ಚೆನ್ನಾಗಿ ಸುಧಾರಿಸುತ್ತೆ. ಈ ಮೆಡಿಟೇಷನ್ ಅಂದರೆ ತುಂಬ ಜನ ಏನು ಮಾಡ್ಕೊಂಡಿದ್ದಾರೆ, ಈ ಸನ್ಯಾಸಿಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಮೆಡಿಟೇಷನ್ ಅಂತಂದರೆ ಬೇಸಿಕಲಿ ಇವ್ರದ್ದು ಹೇಳೋಣ ಅಥವಾ ಇವ್ರದ್ದು ಹೇಳ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ಫಸ್ಟ್ ಇಲ್ಲಿ ಹೇಳ್ಬಿಡ್ತೀನಿ. ಅವ್ರೇನು ಕೇಳಿಸ್ತಾ ಇದೆ ಮೇಡಮ್? ಏನಾರು ಒಂದೆರಡು ಮಾತು ಹೇಳ್ತೀವಿ. 899 ಕ್ರಿಸ್ಟಲ್ಸ್ ಹೀಲಿಂಗ್ ಅಂತ ಸೇರ್ಕೊತೀನಿ, ಟ್ರೈ ಮಾಡ್ತೀನಿ. ಆ ಮನಸ್ಥಿತಿ ಇಲ್ಲ ಅಂದರೆ ರೋಗ ವಾಸಿನೇ ಆಗಲ್ಲ ನಿಮ್ಮ ಯಜಮಾನ್ರದ್ದು. ಯಾಕೆಂದರೆ ನಿಮ್ಮ ಮನಸ್ಥಿತಿನೂ ಹಂಗೆ ಇದೆ, ನಿಮ್ಮ ಪರಿಸ್ಥಿತಿನೂ ಹಂಗೆ ಇದೆ. ಪಾಸಿಟಿವಿಟಿ ಇಲ್ಲ ಅವರಲ್ಲಿ, ಬರೀ ನೆಗೆಟಿವ್. ಯಾವಾಗ ಏನಾರು ಒಬ್ರದ್ದು ಮಾತಾಡ್ತಾ ಇರ್ಬೇಕಾದ್ರೆ ರೆಸಿಪ್ರೊಕೇಟ್ ಮಾಡಿದ್ರೆ ಸೆಲ್ಸು ಅದೇ ಥರ ಡೆವಲಪ್ ಆಗುತ್ತೆ. ನಮ್ಮ ಇರತಕ್ಕಂಥ ಜೀವಕೋಶಗಳು ಪಾಸಿಟಿವ್ ಆಗಿರ್ತವೆ. ನಾವು ನಿಮ್ಮ ಬಗ್ಗೆನೇ ಕೇಳ್ತಾ ಇರೋದು, ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು. ಅದರಲ್ಲೂ ಕೂಡ ನಿಮ್ಮ ಒಂದು ವಿಚಾರದಲ್ಲಿ ಅದನ್ನು ಪಲುಕ್ಸೋದು ಅಂತ ಹೇಳ್ತಾರೆ, ಸ್ಪಂದಿಸೋದು ಇಲ್ಲ ನಿಮ್ಮಲ್ಲಿ. ಮೋಸ್ಟ್ಲಿ ನಿಮ್ಮ ಕಾಯಿಲೆ ಫಸ್ಟ್ ಟ್ರೀಟ್ ಮಾಡಬೇಕು. ಒಂದನೇ ಮನೆ ಯಾವಾಗಲೂ ಕೂಡ ಇಲ್ಲಿ ಹೆಲ್ತಲ್ಲಿ 9, 12 ಬಂದಿದೆ, 11 ರೆಟ್ರೋಗ್ರೇಡ್. ಏನು ಮಾಡಿದ್ರೂ ಕೂಡ ಇಲ್ಲಿ ರೆಟ್ರೋಗ್ರೇಡ್ ಬರಬಾರ್ದು. 11 ಅಂತಿದ್ರು ಕೂಡ ಇಲ್ಲಿ ಬಾಕ್ಸ್ ಆದರೆ ಕರ್ಟೈಲ್ಡ್ ಅಂತ ಹೇಳ್ತೀನಿ. ಯಾವಾಗಲೂ ಏನು ಹಾಕಿದ್ರೂ ಕೂಡ ಹೋಗಲ್ಲ. ಆ ರಾಹು ಸ್ವಲ್ಪ ದಿಗ್ಬಂಧನದಿಂದ ಆಚೆ ಬರಬೇಕು. 11th ಹೌಸ್ ಅಂದರೆ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ತೊಗೊಂಡ್ರೂ ವಾಸಿ ಆಗ್ತಾಯಿಲ್ಲ. ಮೂಲಂಗಿಯನ್ನು ದಾನ ಮಾಡಬೇಕು ಪ್ರತಿ ಶನಿವಾರ. ಅದ್ರ ಜೊತೆಗೆ ಅರಿಶಿಣವನ್ನು ತೇಯ್ದು ಹಣೆಗೆ ಹಚ್ಚಿ, ಖಂಡಿತ ಒಳ್ಳೆಯದಾಗತ್ತೆ. ಸೊ ಹಾಗೆ ನಾನು ಈ ರೇಖಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ರೇಖಿ ವಿಚಾರದಲ್ಲಿ ಸ್ಕ್ರೀನ್ ಕ್ಲೋಸ್ ಮಾಡಿ. ರೇಖಿ ವಿಚಾರದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾವು ಮೆಡಿಟೇಷನ್ ಮಾಡ್ತೀವಿ. ಮೆಡಿಟೇಷನ್ ಮಾಡಬೇಕಾದ್ರೆ ಏಕಾಗ್ರತೆ ಯಾವ ರೀತಿ ಮೆಡಿಟೇಷನ್ ಮಾಡಬೇಕು ಅಂತಂದರೆ, ಆ ಒಂದು ಬ್ರೆತ್ ಟೆಕ್ನಿಕ್ ಹೇಳ್ಕೊಡ್ತೀವಿ. ಬ್ರೆತ್ ಯಾವ ಥರ ಉಸಿರಾಡಬೇಕು ಮಾಡಬೇಕು ಅಂತ. ನಾವು ಜೀವನದಲ್ಲಿ ನಮ್ಮ ಜೊತೆ ಏನು ಬರುತ್ತೆ ಅಂತ ಕೇಳ್ತಾರೆ. ನಮ್ಮ ಜೊತೆ ಏನು ಬರುತ್ತೆ ಅಂತ ಹಗಲೊತ್ತಿನಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮಿಂದ ನಮ್ಮ ನೆರಳು ಬರುತ್ತೆ. ಕರೆಕ್ಟ್, ಅದು ಹೇಳ್ತಾರೆ, ನಮ್ಮಿಂದ ಏನು ಬರುತ್ತೆ ಅಂತ, ನಮ್ಮ ಜೊತೆ ಏನು ಬರುತ್ತೆ ಅಂತ.
ಹಗಲೊತ್ತಿನಲ್ಲಿ ನಮ್ಮ ಜೊತೆ ಏನು ಬರುತ್ತೆ, ನೆರಳು. ನೆರಳು ಬರುತ್ತೆ. ರಾತ್ರಿ ಹೊತ್ತು ನೆರಳೇ ಕಾಣಿಸಲ್ವಲ್ಲ, ಹೆಂಗೆ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ಸೊ ಹಾಗೆ ಪ್ರತಿಯೊಂದು ನಾವು ಹಗಲು ಇರುಳು ಎರಡೂ ನೋಡಿದಾಗ ನಮ್ಮ ಜೊತೆ ಶಾಶ್ವತವಾಗಿ ನಮ್ಮ ಜೊತೆ ಇರೋದೇ ಆ ಒಂದು ಏರ್, ಬ್ರೆತ್. ಪ್ರತಿ ಸತಿನೂ ನಾವು ಉಸಿರಾಡ್ತಕ್ಕಂಥ ಬ್ರೆತ್ ಮೇಲೇ ನಮಗೆ ಎಮೋಷನ್ಸ್ ಇರ್ತಕ್ಕಂಥದ್ದು, ಉಸಿರಾಡ್ತಕ್ಕಂಥ ಆಕ್ಸಿಜನ್ ಮೇಲೇ ನಮ್ಮ ಜೀವಕೋಶಗಳು ಅಥವಾ ಸೆಲ್ಸ್ಗೆ ಶಕ್ತಿ ಇರ್ತಕ್ಕಂಥದ್ದು. ತುಂಬ ಜನ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಬ್ರೆತ್ ಟೆಕ್ನಿಕ್ಕೇ ಪ್ರಾಬ್ಲಮ್. ಯಾಕೆಂದರೆ ನಾವು ಆ್ಯಂಗ್ಸೈಟಿ ಆದಾಗ ಶಾರ್ಟ್ ಬ್ರೆತ್ ಆಗುತ್ತೆ. ಶಾರ್ಟ್ ಬ್ರೆತ್ ಆ್ಯಂಗ್ಸೈಟಿ ಆದಾಗ ಅಂದರೆ ಬ್ರೈನ್ಗೆ ಆಕ್ಸಿಜನ್ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ತುಂಬ ಜನ ಇದನ್ನು ಕೇಳಿದ್ದೀವಿ ನಾವು. ಯಾಕೋ ಒಂದು ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ, ಬ್ರೈನ್ಗೆ ಆಕ್ಸಿಜನ್ ಹೋಗ್ತಾ ಇಲ್ವಂತ. ಯಾಕೆಂದರೆ ಬ್ರೈನ್ಗೆ ಆಕ್ಸಿಜನ್ ಹೋಗಬೇಕು ಅಂದರೆ ನಾವೇ ಹೇಳ್ಕೋಬೇಕು, ನಾವೇ ಹೇಳ್ಕೊಂಡು ನಾವೇ ಬಿಡಬೇಕು. ಅದನ್ನು ಫಸ್ಟಿಂದನೂ ನಾವು ಪ್ರಾಕ್ಟೀಸ್ ಮಾಡಿರಲ್ಲ. ತುಂಬ ಜನ ಇವಾಗ ಕೂತಿ ನಮ್ಮ ಪ್ರೋಗ್ರಾಮ್ ಕೇಳ್ತಾ ಇರೋರೆಲ್ಲ ಶಾರ್ಟ್ ಬ್ರೆತ್ತಲ್ಲೇ ಇರ್ತಾರೆ. ದೀರ್ಘವಾಗಿ ಹೇಳ್ಕೊಳ್ಳೋದು, ದೀರ್ಘವಾಗಿ ಬಿಡೋದು ಇಲ್ಲವೇ ಇಲ್ಲ. ಶಾರ್ಟ್ ಬ್ರೆತ್ಸ್, ಅದು ಸ್ವಲ್ಪ ಹಿಂಗೋಗುತ್ತೆ. ಸಪ್ಲೈನೇ ಇಲ್ಲ, ಆಕ್ಸಿಜನ್ ಸಪ್ಲೈನೇ ಇಲ್ಲ. ಆದರೂ ನಾವು ತುಂಬ ಪ್ರಯತ್ನ ಪಡ್ತಾ ಇರ್ತೀವಿ, ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀವಿ, ಎಕ್ಸಾಸ್ಟ್ ಆಗುತ್ತೆ. ಅಂದರೆ ನೀವು ಊಟ ಇಲ್ಲದೆ ಕೆಲಸ ಮಾಡ್ದಂಗೆ, ಊಟ ಇಲ್ಲದೆ ಕೆಲಸ ಮಾಡಿದ್ರೆ ಎಕ್ಸಾಸ್ಟ್ ಆಗುತ್ತಲ್ಲ, ಅದೇ ರೀತಿ ಸೆಲ್ಗೆ ಬೇಕಾಗಿರ್ತಕ್ಕಂಥದ್ದು 3. ಒಂದು ಸೂರ್ಯ, ಎರಡನೇದು ಆಕ್ಸಿಜನ್, ಮೂರನೇದು ಆಹಾರ. ಈ 3ರಲ್ಲಿ ಯಾವ್ದಾದ್ರು ಒಂದಿಲ್ಲ ಅಂದರೂ ಕೂಡ ಆ ಸೆಲ್ಸ್ ವೀಕ್ ಆಗುತ್ತೆ, ಕಾಯಿಲೆ ಸ್ಟಾರ್ಟ್ ಆಗೋದು ಅಲ್ಲಿಂದ. ಈ 3ಕ್ಕೂ ಕೂಡ ಎಸ್ಪೆಷಲಿ ಈ ಒಂದು ಸೆಲ್ಗೆ ಆಹಾರ, ಕ್ರಿಸ್ಟಲ್ಸು ಮತ್ತು ರೇಖಿ ಹೆಲ್ಪ್ ಆಗುತ್ತೆ. ಮೆಡಿಟೇಷನಿಂದ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಹಾಗೆ ಪಂಚಭೂತಗಳ ಆರಾಧನೆಯಲ್ಲಿ ನಮಗೆ ಸೂರ್ಯನೂ ಬರ್ತಾನೆ. ಆ ಸೂರ್ಯನ ಆರಾಧನೆಯಿಂದ ಆ ಒಂದು ಸೂರ್ಯನ ಬೆಳಕು ನಮಗೆ ಹೆಲ್ತ್ ಕೊಡುತ್ತೆ. ನಾವು ಹುಟ್ಟಿದಾಗ್ಲಿಂದನೂ ಕೂಡ ಆಟ ಪಾಠ ಎಲ್ಲ ಆಡ್ತಾ ಇರ್ತೀವಿ. ಒಂದು 35ವರೆಗೂ ಕೂಡ ನಮಗೆ ಅಷ್ಟು ಟೆನ್ಷನ್ ಇಲ್ಲ, 30ವರೆಗೂ ಟೆನ್ಷನ್ ಇರಲ್ಲ. ನಮಗೆ ಟೆನ್ಷನ್ ಸ್ಟಾರ್ಟ್ ಆಗೋದೇ 30 ಆದಮೇಲೆ ಲೈಫಲ್ಲಿ. ಯಾಕೆಂದರೆ 30ವರೆಗೂ ನಾವು ನಮ್ಮ ತಂದೆ ತಾಯಿ ಸಪೋರ್ಟಲ್ಲಿ ಇರ್ತೀವಿ, ಇನ್ನೊಬ್ಬರ ಸಪೋರ್ಟಲ್ಲಿ ಇರ್ತೀವಿ. ಯಾವಾಗ ನಾವು 30 ಆದಮೇಲೆ ಸ್ಲೋ ಆಗಿ ನಾವು ಇಂಡಿಪೆಂಡೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಇಂಡಿಪೆಂಡೆಂಟ್ ಆಗ್ತಾ ನಮ್ಮ ಜೊತೆಲಿರೋರೆಲ್ಲ ಬೆಳೆಯೋಕ್ಕೆ ಶುರು ಮಾಡ್ತಾರೆ ಆರ್ಥಿಕವಾಗಿ. ಅರ್ಥ ಮಾಡ್ಕೊಳ್ಳಿ. 25ರಲ್ಲಿರುವಾಗ ಕಾಂಪಿಟೇಷನ್ ಇರೋಲ್ಲ, ಯಾಕಂದರೆ ಎಲ್ಲ ಓದ್ತಾ ಇರ್ತಾರೆ, ಎಲ್ಲ ಅವಾಗ ತಾನೇ ಸೇರ್ತಾ ಇರ್ತಾರೆ. 30 ಆಯ್ತಾ, ನಾನು ಯಾವುದೋ ಈ ಆಫೀಸಲ್ಲಿ ಕೂತಿದ್ದೀನಿ, ನನ್ನ ಜೊತೆಲಿರೋನು ಅವ್ನು ಅಲ್ಲೋಗಿದ್ದಾನೆ, ಒಬ್ಬರು ಕಾಣಿಸ್ತಾರೆ. 35 ಬರೋಷ್ಟಕ್ಕೆ ಎಷ್ಟೋ ಜನ ಮೇಲಕ್ಕೆ ಕಾಣಿಸ್ತಾ ಇರ್ತಾರೆ, ಏನು ಅವ್ನು ಕಾರ್ ತೊಗೊಂಡು ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತ. ಕಾಂಪಿಟೇಷನ್ ಬಿಲ್ಡ್ ಆಗೋದೇ 30 ಆದಮೇಲೆ ಒಬ್ಬ ಮನುಷ್ಯನಿಗೆ, ಎಸ್ಪೆಷಲಿ ಕಲಿಯುಗದಲ್ಲಿ ನಾನು ಮಾತಾಡ್ತಾ ಇರೋದು. ಈ ಕಾಂಪಿಟೇಷನ್ ಬಿಲ್ಡ್ ಆಗಬೇಕಾದ್ರೆ ಎನರ್ಜಿ ಇರುತ್ತೆ. ಆ ಎನರ್ಜಿನ ನಾವು ಡ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಹೋಗಬೇಕು, ಮಾಡಬೇಕು, ಎಲ್ಲನೂ ಬರುತ್ತೆ. ಅವಾಗ ಕೋಪ ಬರುತ್ತೆ, ಜಲಸಿ ಆಗುತ್ತೆ, ಟೆನ್ಷನ್ ಆಗುತ್ತೆ, ಜಾಸ್ತಿ ಪ್ರೆಷರ್ ಹಾಕಬೇಕು, ವರ್ಕ್ ಮಾಡಬೇಕು. ನಮ್ಮ ದೇಹಕ್ಕೆ ನಾವೇ ಪ್ರೆಷರ್ ಹಾಕ್ಕೊಳ್ತೀವಿ. ಆ ಪ್ರೆಷರ್ ಹಾಕುವ ಸಂದರ್ಭದಲ್ಲಿ ಆ 3ನ್ನ ಮರ್ತಿರ್ತೀವಿ. ಒಂದು ಸೂರ್ಯನಿಂದ ಬೆಳಕು, ನಾವು ಸೂರ್ಯನ ಹತ್ರ ನಿಂತ್ಕೋಬೇಕು, ಬೆಳಕು ತಗೋಬೇಕು, ಅಟ್ಲೀಸ್ಟ್ 1 ಅವರು ಎಕ್ಸಸೈಸ್ ಮಾಡೋದು ಬಿಡ್ತೀವಿ. ಎರಡನೇದು ಆಹಾರ ಪದ್ಧತಿಯಲ್ಲಿ ಅಂತೂ ಹೊಟ್ಟೆ ಹಸಿಯುತ್ತೆ ಅಂತ ತಿಂತಾಯಿದ್ದೀವಿ ಹೊರತು ಆರೋಗ್ಯವಾಗಿರ್ತಕ್ಕಂಥ ಆಹಾರ ನಾವು ಡೆಫಿನೆಟ್ಲಿ ತೊಗೊಳ್ಳಲ್ಲ. ಫಾಸ್ಟಾಗಿ ಹೋಗ್ತೀವಿ, ಒಂದು ಹೋಟ್ಲ್ ಸಿಗ್ತಾ ಮಾತಾಡ್ಕೊಂಡು ವ್ಯವಹಾರ, ಕಾಲ್ ಮಾಡಿಕೊಂಡು ಹೇಳಿ ಅಲ್ಲಿ ಬಂದು ಅಲ್ಲಿ 10 ಲಕ್ಷನ ಕೊಟ್ಟೆ ತಿಂತಾಯಿರು. ಅವ್ನು ಯಾವ ಎಣ್ಣೆಯಿಂದ ಮಾಡಿರ್ತಾನೋ ಹಾಕ್ಕೊಳ್ತೀರಾ ಹೋಟ್ಲಲ್ಲಿ. ಎಷ್ಟು ಪದಾರ್ಥಗಳು, ಆಹಾರಗಳು ಹೋಟ್ಲಿಂದ ಕೆಮಿಕಲ್ಸು ಹಾಕಿರೋದು ಹಾಕೋತಾ ಇರ್ತೀವಿ. ಸೊ ಅದನ್ನು ಒಡೆದಾಕಕ್ಕೆ ರೋಗ ನಿರೋಧಕ ಶಕ್ತಿಯಾಗಿರ್ತಕ್ಕಂಥ ಏನೋ ಒಂದು ಜೀವಕೋಶಗಳು, ಸೆಲ್ಸ್ ಅಂತ ನಾವೇನು ಕರಿತೀವಿ, ಅದಕ್ಕೆ ನಾವು ಬೇರೆ ಟ್ರೈನಿಂಗ್ ಕೊಡ್ತಾನೇ ಇಲ್ಲ. ತಿನ್ನೋದಷ್ಟೇ ಹೊಟ್ಟೆ ತುಂಬ್ತಾ. ಅದೇನು ಗೊತ್ತಾ, ಹೊಟ್ಟೆ ಮತ್ತು ಬ್ರೈನ್ಗೆ ಎರಡೇ ಇರೋದು. ನೀವು ನೀರು ಹಾಕ್ಕೊಂಡ್ರು ತುಂಬ್ತು, ನೀವು ಬರೀ ಅನ್ನ ತಿಂದರೂ ತುಂಬ್ತು. ಅದಕ್ಕೇನು ಬ್ರೈನ್ಗೇನು ಇದು ಇವರು ಮಸಾಲೆ ದೋಸೆ ಹಾಕಿದ್ದಾರೆ, ಓಕೆ ಇವರಿಗೆ ಬೆಣ್ಣೆ ಪ್ರೋಸೆಸ್ ಮಾಡೋಣ, ಅಥವಾ ಇವರು ಬರೀ ನೀರು ಕುಡಿದಿದ್ದಾರೆ, ಸೊ ಯಾಕೋ ಹೊಟ್ಟೆ ತುಂಬಿಲ್ಲ ಅಂತ ಮತ್ತೆ ಹೋಗಿ ವಾಪಸ್ ಹೇಳೋಣ ಅನ್ನೋದು ಆ ಬ್ರೈನ್ಗೆ ಹಂಗೆಲ್ಲ ಇಲ್ಲ. ಇಟ್ ಈಸ್ ಫಿಲ್ಡ್, ಬ್ರೈನ್ ಇಸ್ ಫಿಲ್ಡ್. ಇಫ್ ಇಟ್ ಈಸ್ ಎಂಟಿ, ಬ್ರೈನ್ ಸೆಂಡ್ ಸಿಗ್ನಲ್ಸ್, ಇಟ್ ಈಸ್ ಎಂಟಿ. ಇಷ್ಟೇ ಸಿಗ್ನಲ್ಸ್ ಕಳಿಸೋದು. ಯಾಕೆಂದರೆ ನೀವು ಸ್ವೀಟ್ ಜೊತೆ ಖಾರ ತಿನ್ನಿ, ಖಾರ ಜೊತೆ ಹುಳಿ ತಿನ್ನಿ, ಎಲ್ಲ ತಿನ್ನಿ, ಹೊಟ್ಟೆ ಒಳಗೆ ಹೋದ್ಮೇಲೆ ಅಲ್ಲಿನ ಡಿಫ್ರೆನ್ಷಿಯೇಷನ್ ಏನಿಲ್ಲ. ನಾಲ್ಗೆ ಲೆವೆಲ್ವರೆಗೂ ಮಾತ್ರ ಡಿಫ್ರೆನ್ಷಿಯೇಷನ್, ಟಂಗ್ ಲೆವೆಲ್ವರೆಗೂ ಡಿಫ್ರೆನ್ಷಿಯೇಷನ್. ಆ ಟಂಗನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದಾಗ ನಾವು ಪದ್ಧತಿನ, ಆಹಾರ ಪದ್ಧತಿಯಲ್ಲಿ ಫಾಸ್ಟಿಂಗ್ ಮಾಡ್ತೀವಿ.
ನಮ್ಮ ಈ ರೇಖಿ ವಿದ್ಯೆಯಲ್ಲಿ ಒಂದು ದಿವಸ ಫಾಸ್ಟಿಂಗ್ ಇರುತ್ತೆ, ಉಪವಾಸ ಇರುತ್ತೆ, ಡಿಟಾಕ್ಸ್ ಹೇಳ್ಕೊಡ್ತೀನಿ 4 ಡೇಸಲ್ಲಿ. ಹೌ ಟು ಡಿಟಾಕ್ಸ್, ಯಾವ ರೀತಿ ನಾವು ಇದು ತೊಗೊಳ್ಬೇಕು, ಯಾವ ರೀತಿ ಡಿಟಾಕ್ಸ್ ಇದೆ. ಈ 4 ಡೇಸಲ್ಲಿ 899 ಇಷ್ಟೆಲ್ಲ ಇದೆ. ಇವತ್ತು ಅಚಾನಕ್ಕಾಗಿ ಹೆಲ್ತ್ ಕೇಳಕ್ಕೆ ಬಂದರು, ನಾನು ಕೇಳೋ ವಿಚಾರ ಅವ್ರಿಗೆ ತಲೆಲಿಲ್ಲ. ಇಲ್ಲ 899 ರೂಪಾಯಿಗೆ ಇಷ್ಟೆಲ್ಲ ಇದೆಯಲ್ಲ, ಇಷ್ಟೊಂದೇ ಹೇಳ್ಕೊಡ್ತಾರಲ್ಲ, ಆರೋಗ್ಯನ ಉಳಿಸ್ಕೊಳ್ಳೋಣ. ಹೆಣ್ಮಕ್ಳಿಗೆ ಸ್ವಲ್ಪ ತಲೆ ಇಲ್ಲ, ಸ್ವಲ್ಪ ಕೆಲವ್ರಿಗೆ ನಿಜವಾಗ್ಲೂ ತಲೆ ಇಲ್ಲ. ಏನು 899, ಎಲ್ಲೋ ಒಂದು ಡಾಕ್ಟ್ರ್ ಹತ್ರ ಹೋದರೆ 500 ರೂಪಾಯಿ ಇಟ್ಬಿಟ್ಟು ಬರಬೇಕು. 4 ದಿವಸದ್ದು ರೇಖೆ ಹೇಳ್ಕೊಡ್ತಾರೆ, ಕ್ರಿಸ್ಟಲ್ಸ್ ಬಗ್ಗೆ ಹೇಳ್ಕೊಡ್ತಾರೆ, ಮೆಡಿಟೇಷನ್ ಹೇಳ್ಕೊಡ್ತಾರೆ, ಉಪವಾಸ ಹೇಳ್ಕೊಡ್ತಾರೆ, ಮತ್ತು ಸ್ನಾನ, ಹರ್ಬಲ್ ಬಾತ್ ಹೇಳ್ಕೊಡ್ತೀನಿ. ಅದರಲ್ಲಿ ಏನೇನು ಹಾಕಬೇಕು ಅದರೊಳಗಡೆ. ಹೆಚ್ಚು ಕಮ್ಮಿ ಈ ಒಂದು 4 ಡೇಸಲ್ಲಿ ಹೆಚ್ಚು ಕಮ್ಮಿ ಅವರಿಗೆ ಒಂದು 8 ಗಂಟೆಗಳ ಕಾಲ ಯಾವ ರೀತಿ ಪದ್ಧತಿ, ಆಹಾರ ಪದ್ಧತಿ, ಯಾವ ರೀತಿ ಡಿಟಾಕ್ಸ್ ಮಾಡ್ಕೊಳ್ಳೋದು, ಮತ್ತು ಸ್ನಾನ ಮಾಡಬೇಕಾದ್ರೆ ಯಾವ ರೀತಿಯ ಹರ್ಬಲ್ ಮಿಕ್ಸ್ಚರ್ ಹಾಕ್ಬಿಟ್ಟು ಸ್ನಾನ ಮಾಡಬೇಕು. ಸೊ ಇಂಟರ್ನಲ್ಲಿನೂ ಕ್ಲೀನಿಂಗು, ಎಕ್ಸ್ಟರ್ನಲ್ಲಿ ಕ್ಲೀನಿಂಗು. ಜಸ್ಟು ಇದು ಆಚೆ ಕಡೆ ಸೇಮ್ ಬರೀ ರೇಖಿ, ಬರೀ ಕ್ರಿಸ್ಟಲ್ಸ್ಗೆ ಮಿನಿಮಮ್ 8,000 ರೂಪಾಯಿ ತೊಗೊಳ್ತಾರೆ. 8,000. ತುಂಬ ಜನ ಹೋಗ್ತಾರೆ. ತುಂಬ ಜನ ಹೇಳ್ತಾರೆ, ಸರ್ ತುಂಬ ಜನಕ್ಕೆ ನಿಮ್ಮ ಹತ್ರ ಕ್ಲಾಸ್ ಕಲಿಯೋ ಯೋಗ ಇಲ್ಲ ಸರ್. ಒಂದು 899 ಅಂದ ತಕ್ಷಣ ಏನು ಮಹಾ ಹೇಳ್ಕೊಡ್ತಾರೆ ಅಂತ ಬರಲ್ಲ. ಇನ್ನೊಬ್ಬರು ಏನೂ ಹೇಳ್ಕೊಡಲ್ಲ, ಆದರೆ 8,000 ರೂಪಾಯಿ ತೊಗೊಳ್ತಾರೆ, ಏನೋ ಜಾಸ್ತಿ ಅಂತ ಅಲ್ಲೋಡೋಗ್ತಾರೆ. ಸೊ 8,000ನೇ ಇಷ್ಟು ಕಮ್ಮಿ ಹೇಳ್ಕೊಟ್ಟಿದ್ದಾನೆ, ಇನ್ನು 899ರಿಗೆ ಏನು ಹೇಳ್ಕೊಡ್ತಾನೆ ಅಂತ ಇಲ್ಲೂ ಬರಲ್ಲ, ಅಲ್ಲೂ ಬರಲ್ಲ. ಮೋಸ ಹೋಗ್ತಾ ಇದ್ದಾರೆ ಜನ, ಮೋಸ ಹೋಗ್ತಾರೆ. ಬಟ್ ಆದರೆ ಒಂದು ವಿಚಾರ ಏನು ಅಂತಂದರೆ, ನಮ್ಮ ಬೈಟ್ಸಲ್ಲಿ ಜನ ಹೇಳ್ತಾ ಇದ್ದಾರೆ. ಬೇರೆ ಕ್ಲಾಸಸ್ಸಲ್ಲಿ, ಬೇರೆ ಪ್ರೋಗ್ರಾಮ್ಗಳಲ್ಲಿ ಬೈಟ್ಸಲ್ಲಿ ಯಾರೂ ಹೇಳಲ್ಲ, ಅವ್ರು ಬಂದು ಮುಂದೆನೂ ಹೇಳಲ್ಲ, ಏನೋ ಕಲ್ತಿದ್ರು ತಾನು ಹೇಳೋಕ್ಕೆ ಅಂತ. ನಮ್ಮ ಬೈಟ್ಸ್ ಒಂದು ಹಾಕಿ, ಇವತ್ತು ಬೈಟ್ಸ್ ಒಂದು ಹಾಕಿ, ಗೊತ್ತಾಗುತ್ತೆ ಮನೆಯಲ್ಲಿ. ಪ್ರತಿಯೊಬ್ಬರು ಏನು ಸೇಮ್ ಫೇಸೇ ಹಾಕಲ್ಲ ನಾವು ಯಾವಾಗಲೂ. ಅದೇ ಈ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತಲ್ಲ, ಅದೇ ಮೂತಿಯಿಂದ ತೋರಿಸ್ತಾನೆ ಇರ್ತಾರೆ ಅಡ್ವರ್ಟೈಸ್ಮೆಂಟು, ಇದು ತಗೊಳ್ಳಿ ಅಂತ. ನಾಳೆ ಬಂದರೂ ಅದೇ ಮೂತಿ, ಅದೇ ಅಡ್ವರ್ಟೈಸ್ಮೆಂಟು, ನಾಡಿದ್ದು ಬಂದರೂ ಅದೇ. ನಮ್ಮದು ಈ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಲಿಂದ ನೋಡಿ ಎಷ್ಟು ಜನ ಈ ನಮ್ಮ ನಕ್ಷತ್ರ ನಾಡಿ ಬಗ್ಗೆ ಹೇಳಿದ್ದಾರೆ, ವಾಸ್ತು ಬಗ್ಗೆ ಹೇಳಿದ್ದಾರೆ, ಅಸ್ಟ್ರಾಲಜಿ ಬಗ್ಗೆ ಹೇಳಿದ್ದಾರೆ, ರೇಖಿ ಬಗ್ಗೆ ಹೇಳಿದ್ದಾರೆ, ಡಾಕ್ಟ್ರೇಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸಾಮಾನ್ಯ ಜನರು ಸ್ವಲ್ಪ ತಲೆಗೆ ಹಾಕೋಬೇಕು, ಬೇಡ ಜ್ಯೋತಿಷ್ಯ ಕಲಿಯುವಂಥ ಇಂಟ್ರೆಸ್ಟ್ ಇಲ್ಲ. ನಮ್ಮ ದೇಹ ರಚನೆ ಚೆನ್ನಾಗಿಟ್ಕೊಳ್ಳೋಣ, ಇದೇನೋ ರೇಖಿ ಅಂತಾರೆ, ಇದೇನೋ ಒಂದು ಅನ್ಫೋರ್ಸಿನ್ ಫೋರ್ಸಸ್ ಅಂತ ನಾವು ಕರಿತೀವಿ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಗೋಚರ ಶಕ್ತಿ ಅಂತ ನಾವು ಕರಿತೀವಿ. ಖಂಡಿತ ಇವತ್ತು ಕೂಡ ಪವಾಡಗಳು ಇಲ್ಲ ಅಂತಂದರೆ ಇಷ್ಟು ಜನ ದೇವ್ರ ಹತ್ರ ಹೋಗ್ತಾನೆ ಇರಲಿಲ್ಲ, ದೇವಸ್ಥಾನಗಳಿಗೆ ಹೋಗ್ತಾನೆ ಇರಲಿಲ್ಲ. ಯಾಕೆ ಇಷ್ಟೊಂದು ಜನ ಹೋಗ್ತಾರೆ ಅಂತಂದರೆ ಆ ನಂಬಿಕೆ ಮೇಲೆ ಹೋಗ್ತಾ ಇದ್ದಾರೆ. ನಂಬಿಕೆಯಿಂದ ಬದಲಾಗಿರ್ತಕ್ಕಂಥದ್ದು ಆಗ್ತಾ ಇದೆ. ಎಷ್ಟೋ ಜನ ಟ್ಯಾಬ್ಲೆಟ್ ತೊಗೊಂಡು ಎಲ್ಲ ತೊಗೊಂಡು ಆಗದೇ ಇರೋರು ಜಸ್ಟ್ ಒಂದು ರೇಖಿ ಕ್ಲಾಸು, ಒಂದು ಮೆಡಿಟೇಷನ್ನು, ಒಂದು ಯೋಗ ಮತ್ತು ಒಂದು ದೇವಸ್ಥಾನದ ವಿಸಿಟಲ್ಲಿ ಎಷ್ಟೋ ಜನಕ್ಕೆ ವಾಸಿಯಾಗಿದೆ. ನಂಬಿಕೆ ಜಾಸ್ತಿ ಹುಟ್ಟಿದೆ, ಈ ಪರ್ಸೆಂಟೇಜೇ ಜಾಸ್ತಿ ಇದೆ. ತುಂಬ ಜನ ಯಾವಾಗ ಎನರ್ಜಿ ಅಥವಾ ಒಂದು ಶಕ್ತಿ ಇದೆ ಅಂತ ನಂಬ್ತಾರೆ, ತುಂಬ ಕುಗ್ಗೋದಾಗಲೇ ಬರೋದು. ಅವ್ರ ಕೈಲಿ ಏನೂ ಆಗ್ತಾನೇ ಇಲ್ಲ, ನಾನು ಏನೂ ಮಾಡ್ಕೊಂಡಿಲ್ಲ, ನಾನು ಚೆನ್ನಾಗೇ ಇದ್ದೆ, ನನ್ನ ಬುದ್ಧಿನೂ ಚೆನ್ನಾಗಿತ್ತು, ಕೆಲಸನೂ ಚೆನ್ನಾಗಿತ್ತು, ಸುಮ್ಮನೆ ಕೆಲಸ ಕಳ್ಕೊಂಡೆ. ಆ ಸುಮ್ಮನೆ ಕೆಲಸ ಕಳ್ಕೊಳ್ಳೋ ಟೈಮಲ್ಲಿ ಎಷ್ಟೊಂದು ಕಡೆ ದುಡ್ಡು ಸಾಲ ತೊಗೊಂಡಿದ್ದೆ. ಕಾರ್ಗೆ EMI ಕಟ್ಟಬೇಕಾಯಿತು, ಮನೆಗೆ EMI ಕಟ್ಟಬೇಕಾಗಿತ್ತು, ಮತ್ತು ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ಹೆಂಡತಿಗೆ ಒಡವೆ ತೊಗೊಂಡೆ. ನನಗೆ ಆ ಕೆಲಸ ಬಿಟ್ಟಿದ ತಕ್ಷಣ ಇದೆಲ್ಲ ಸ್ಟಾರ್ಟ್ ಆಯಿತು, ಎಲ್ಲ ಡೌನ್ ಆಯಿತು. ಕಟ್ಟಕ್ಕಾಗ್ದಲ್ಲೇ ಅವರು ವಾಪಸ್ ತೊಗೊಂಡು ಹೋದರು. ಬೈಕ್ ಸಾಲ ತೊಗೊಂಡಿದ್ದೆ ಕಿತ್ಕೊಂಡು ಹೋದರು, ಕಾರ್ ಸಾಲ ತೊಗೊಂಡಿದ್ದೆ ಕಿತ್ಕೊಂಡು ಹೋದರು. ಅವ್ರದ್ದು ಒಂದು ಲಿಮಿಟೇಷನ್ ಇರುತ್ತೆ. ಇನ್ನು ಒಡವೆ ಕಟ್ಟೋಕ್ಕಾಗಿಲ್ಲ ಸರ್, ಅರ್ಧ ಕಟ್ಟಿದರೆ ಇನ್ನು ಅರ್ಧ ಯಾವಾಗ ಬ್ಯಾಲೆನ್ಸ್ ದುಡ್ಡು ನಮ್ಮ ಹತ್ರನೇ ಇರುತ್ತೆ, ಏನು ವರಿ ಮಾಡಿಬಿಡಿ, ನೀವು ಪೂರ್ತಿ ಕಟ್ಟ ಮೇಲೆ ಕೊಡ್ತೀವಿ. ಆವಾಗ ನಿಮ್ಮಲ್ಲಿ ಎಲ್ಲ ಎನರ್ಜಿನೂ ಇತ್ತು, ಜ್ಞಾನ ಇದೆ, ನೀವು ಕಲ್ತಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಕಳ್ಕೊಂಡ್ರಿ ಕಂಪ್ಲೀಟ್. ಆವಾಗ ನಿಮಗೆ ಏನೋ ಒಂದು ಶಕ್ತಿ ನನಗೆ ಕಾನ್ಫಿಡೆನ್ಸ್ ಶೇಕ್ ಮಾಡಿದೆ. ಎಲ್ಲೋ ಒಂದು ಕಡೆ ನಾನು ದುರಹಂಕಾರದಿಂದ ಇದ್ದಿದ್ದೇನೋ ಅಂತ ಹೇಳಿ ಆವಾಗ ಟೆಂಪಲ್ ರನ್ ಮಾಡ್ತಾರೆ. ತುಂಬ ಜನ ಬ್ರಿಲಿಯಂಟ್ ಆಗಿರೋರು, ಇಂಟೆಲಿಜೆಂಟ್ ಆಗಿರೋರು, ಐ ಡೋಂಟ್ ಬಿಲೀವ್ ಗಾಡ್ ಅನ್ನೋರು ಕುಸಿಯುತ್ತೆ, 20-30% ಕುಸಿಯುತ್ತೆ.
ದೆನ್ ದೇ ವಿಲ್ ಸ್ಟಾರ್ಟ್ ಅಪ್ರೋಚಿಂಗ್. ಯಾರಾದರೂ ಅಸ್ಟ್ರಾಲಜರ್ ಯಾರಾದರೂ ಸರಿಯಾಗಿರೋರು ಇದ್ದಾರಾ ಅಂತ ಹುಡುಕ್ತಾರೆ. ಅಲ್ಲೂ ಮೋಸ ಹೋಗ್ತಾರೆ. ಹೌದು. ಅಲ್ಲೂ ಸ್ವಲ್ಪ ಎಲ್ಲ ಡ್ರೆಸ್ಗಳು ಹಾಕೊಂಬಂದಿರ್ತಾರಲ್ಲ, ಎಲ್ಲ ಕೂತಿರ್ತಾರಲ್ಲ ಗರುಡಗಂಬದ ಥರ. ಗರುಡಗಂಬ ಅಂದರೆ ಗೊತ್ತಲ್ಲ, ಅದಕ್ಕೆ ಗರುಡಗಂಬದ ಹೆಸರು ಒಂದೊಂದು ಸತಿ ಹೇಳ್ತೀನಿ. ಹಿಂಗೆ ಕೂತ್ಬಿಟ್ಟಿರ್ತಾರೆ ಗರುಡಗಂಬದ ಥರ. ಅದೇನೋ ಇಟ್ಕೊಂಡು ಅವ್ರ ಹತ್ರ ಶಕ್ತಿ ಇದೆ, ಯಾವ ಶಕ್ತಿನೂ ಇಲ್ಲ. ನಥಿಂಗ್ ಇಸ್ ದೇರ್. ಈ ಹ್ಯಾಸ್ ಟು ಸಿ ಯುವರ್ ಎನರ್ಜಿ ಆ್ಯಂಡ್ ಟೆಲ್ ಯುವರ್ ಎನರ್ಜಿ ಅಷ್ಟೇ. ಇವ್ರ ಹತ್ರಿಂದ ಯಾವ ಎನರ್ಜಿನೂ ಇಲ್ಲ. ನೋಡಿ, ಡಾಕ್ಟ್ರ್ ಹತ್ರ ಡಯಾಗ್ನೈಸಿಂಗ್ ಅನ್ನೋ ಎನರ್ಜಿ ಇರುತ್ತೆ, ಕ್ಯೂರಿಂಗ್ ಅನ್ನೋ ಎನರ್ಜಿ ಇರಲ್ಲ. ಇದು ತುಂಬ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಡಾಕ್ಟ್ರು ಕ್ಯೂರ್ ಮಾಡಲ್ಲ, ಅಸ್ಟ್ರಾಲಜರು ಕ್ಯೂರ್ ಮಾಡಲ್ಲ. ಹಿ ನೋಸ್ ಹೌ ಟು ಡಯಾಗ್ನೈಸ್ ಆ್ಯಂಡ್ ಚೆಕ್ ದಿ ರೂಟ್ ಕಾಸ್. ಆ ರೂಟ್ ಕಾಸು ಡಯಾಗ್ನೈಸ್ಗೆ ಕರೆಕ್ಟಾಗಿ ಇದೇ ಕಾಂಪೋಸಿಷನ್ ಆಗಿರ್ತಕ್ಕಂಥ ಕೆಮಿಕಲ್ ಒಂದು ಪ್ರಾಡಕ್ಟ್ ಕೊಡಬೇಕು, ಡ್ರಗ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಡ್ರಗ್ಸ್ ಕೊಡಬೇಕು ಅದಕ್ಕೆ. ತುಂಬ ಜನ ಈಗ ಡ್ರಗ್ಸ್ ಅಂದರೆ ಇದೇನೋ ಅಂದ್ಕೊಂಬಿಟ್ಟಿರ್ತಾರೆ. ಎವ್ರಿ ಮೆಡಿಸಿನ್ ಇಸ್ ಎ ಡ್ರಗ್. ಅದಕ್ಕೆ ಕೆಮಿಸ್ಟ್ ಆ್ಯಂಡ್ ಡ್ರಗ್ ಇರುತ್ತೆ. ನೀವು ಬೋರ್ಡ್ ನೋಡಿದ್ರೆ ಕೆಮಿಸ್ಟ್ ವಿಚ್ ಹ್ಯಾಸ್ ಗಾಟ್ ಕೆಮಿಕಲ್, ಡ್ರಗ್ಗಿಸ್ಟ್ ವಿಚ್ ಹ್ಯಾಸ್ ಗಾಟ್ ಡ್ರಗ್. ಸೊ ಅವೆರಡೂ ನಾವು ತೊಗೊಳ್ತೀವಿ ಟು ಬೂಸ್ಟ್ ಅಪ್ ದಿ ಎನರ್ಜಿ. ಅದೆಲ್ಲನೂ ಕೂಡ ಆರ್ಟಿಫಿಷಿಯಲ್ ಎನರ್ಜಿ ಬೂಸ್ಟರ್ಸ್, ನಾಟ್ ಒರಿಜಿನಲ್. ಆದರೆ ವಾಪಸ್ ಒರಿಜಿನಲ್ಗೆ ನಾವು ರೂಟ್ಸ್ಗೆ ಬರಬೇಕು ಅಂತಂದರೆ ಮೆಡಿಟೇಷನ್, ಸನ್ ಥೆರಪಿ, ರೇಖಿ, ಕ್ರಿಸ್ಟಲ್ ಹೀಲಿಂಗ್, ಮೆಡಿಟೇಷನ್, ಗುಡ್ ಸ್ಲೀಪ್, ಹರ್ಬಲ್ ಬಾತ್, ಹಾಗೆ ಡಿಟಾಕ್ಸ್. ನಾವು ಡಿಟಾಕ್ಸ್ ಹೇಳ್ಕೊಡ್ತೀವಿ. ಇಂಥದ್ದು ಏನು ತಿನ್ನಬೇಕು, ಡಿಟಾಕ್ಸ್ ಹೆಂಗೆ ಮಾಡಬೇಕು, ಕಂಪ್ಲೀಟ್ ಅವ್ರದ್ದು ಬಾಡಿಲಿರ್ತಕ್ಕಂಥದ್ದೆಲ್ಲ ಗಟ್ ಅಂತ ನಾವೇನು ಕರಿತೀವಿ, ಗಟ್ಟೆಲ್ಲ ಫ್ಲಶ್ ಆಗಬೇಕು. ಯಾಕೆಂದರೆ ನಮ್ಮ ಬ್ರೈನು ಮತ್ತು ಗಟ್ಗೂ ತುಂಬ ಡಿಫ್ರೆನ್ಷಿಯೇಷನ್ ಇದೆ. ಕರೆಕ್ಟಾಗಿ ಮೋಷನ್ ಹೋಗ್ತಾ ಇಲ್ಲ, ನಿಮ್ಮ ಸೆಲ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಜಸ್ಟ್ 899 ರುಪೀಸ್ಗೆ ನೀವು ಆಶ್ಚರ್ಯ ಪಡ್ತೀರ ಇಷ್ಟೊಂದೆಲ್ಲ ಶಕ್ತಿ. ಮತ್ತು ವಿತ್ ಮ್ಯೂಸಿಕ್, ಎಮೋಷ್ನಲ್ಸ್ನ ರಿಮೂವ್ ಮಾಡೋಕ್ಕೆ ಒಂದು ಮ್ಯೂಸಿಕ್ ಕೊಡ್ತೀನಿ. ಕಂಪ್ಲೀಟ್ ಎಮೋಷನ್ಸ್ ಆ ಮ್ಯೂಸಿಕ್ ಕೇಳಿದ್ರೆ ಕಂಪ್ಲೀಟ್ ಎಮೋಷನ್ಸು, ಫ್ರೀ ಮೈಂಡು, ಬ್ರೈನ್ಗೆ ಸೆಲ್ ಆ್ಯಕ್ಟಿವೇಟ್ ಆಗಿ ಜೋಶಿಂದ ಹೋಗ್ತಕ್ಕಂಥ ಒಂದು ಕೆಪಾಸಿಟಿ ಬರುತ್ತೆ. ಇದೆಲ್ಲ ಒಂದು ರೀತಿಯ ನಮ್ಮ ದೇಹಕ್ಕೆ, ಯಾಕಂದರೆ ಮನುಷ್ಯ ಒಬ್ಬನೇ ಎಮೋಷ್ನಲಿ ಡ್ರಿವನ್, ಫೈನಾನ್ಷಿಯಲಿ ಡ್ರಿವನ್, ಹೆಲ್ತಿಲಿ ಡ್ರಿವನ್. ಬೇರೆ ಯಾವ ಪ್ಲ್ಯಾನೆಟ್ಗೂ ಫೈನಾನ್ಷಿಯಲಿ ಡ್ರಿವನ್ ಯಾವ್ದಾರು ಇದೆಯಾ? ಹುಲಿಗೆ ಫೈನಾನ್ಷಿಯಲಿ ಡ್ರಿವನ್ ಇದೆಯಾ? ಆಹಾರದ ಡ್ರಿವನ್, ಅದು ಹಂಗರ್ ಡ್ರಿವನ್ ಅಷ್ಟೇ. ಆಲ್ ಅನಿಮಲ್ಸ್, ಪ್ರತಿಯೊಂದು ಪ್ರಾಣಿಗಳು ಹಂಗರ್ ಡ್ರಿವನ್, ನಥಿಂಗ್ ಎಲ್ಸ್. ನಾವು ಹಂಗರ್ ಡ್ರಿವನ್ ಜೊತೆ ಹಂಗಿನ ಡ್ರಿವನ್ನೂ ಆಗುತ್ತೆ. ಹಂಗು ನಮಗೆ ಹಂಗಲ್ವಾ, ಹಂಗರ್ ಬಿಟ್ಬಿಡಿ, ಹಂಗಿನ ಡ್ರಿವನ್ನು, ಫೈನಾನ್ಷಿಯಲಿ ಡ್ರಿವನ್ನು, ಹೆಲ್ತಿ ಡ್ರಿವನ್ನು. ಹೆಲ್ತಿನೂ ಬೇಕು. ಯಾವುದು ಹುಲಿಗೆ ಯಾವ ಕಾಯಿಲೆ ಬಂದು ಜ್ವರ ಬಂದು ಸುಮ್ಮನೆ ಕೂತಿರುತ್ತೆ, ಸ್ವಲ್ಪ ಆಹಾರ ಬಿಡುತ್ತೆ, ಸರೋದ್ಮೇಲೆ ಆಹಾರ. ಸೊ ಹಂಗರ್ ಡ್ರಿವನ್ ಜೊತೆ ಎಮೋಷ್ನಲಿ ಡ್ರಿವನ್. ನನ್ನಂತಿ ಏನೋ ಹೇಳಿದ್ಲು, ಎದುರುಗಡೆ ಮೇಲೆ ಏನೋ ಹೇಳ್ದ, ಈ ಗುರೂಜಿನೂ ಏನೋ ಅಂದ್ಬಿಟ್ರು ನಮಗೆ ಎಲ್ಲ. ಈ ಗುರೂಜಿ ಎಮೋಷ್ನಲಿ ಡ್ರಿವನ್. ನಾವೆಲ್ಲ ಎಮೋಷ್ನಲಿ ಏನು ಮಾಡುತ್ತೆ, ನಮಗೆ ಆ ಒಂದು ಸೆಲ್ಸ್ ಡ್ರೈನ್ ಮಾಡಿಬಿಡುತ್ತೆ, ಕಂಪ್ಲೀಟ್ಲಿ ಡ್ರೈನ್ ಮಾಡಿಬಿಡುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ IQ ಡ್ರಿವನ್ ಅಂತಲೂ ಬರುತ್ತೆ, ಇಂಟೆಲಿಜೆಂಟ್ ಕ್ವೋಷನ್ ಡ್ರಿವನ್. ಏನಕ್ಕೋ ಬುದ್ಧಿನೇ ಓಡ್ತಾ ಇಲ್ಲ. ಯಾಕೆಂದರೆ ನಾವು ಮನೇಲಿದ್ದರೆ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಮನೆಯಿಂದ ಆಚೆ ಬಂದರೆ ನಾವು ವ್ಯಾವಹಾರಿಕವಾಗಿ ಹೋಗಬೇಕು. ಯಾರ್ದೋ ಮನೆಗೆ ಹೋದ್ವಿ, ಅಲ್ಲೆಲ್ಲೋ ಕೈ ತೊಳಿಬೇಕು ಅಂತ ಉಂಗುರ ಬಿಚ್ಚಿಟ್ಟೆ, ಹಾಗೆ ಬಂದ್ಬಿಟ್ಟೆ. ಅಲ್ಲಿರೋರು ಹಾಕತ್ತಾರೆ, ನಿಮ್ಮ ಮನೆಗೆ ನಾನು ಫೇಸ್ ವಾಶ್ ಮಾಡ್ಕೋಬೇಕಾದ್ರೆ ಉಂಗುರ ಏನಾರು ಅಲ್ಲಿ ಇದರಲ್ಲಿ ವಾಶ್ ಬೇಸಿನಲ್ಲಿ ಹತ್ರ ಏನಾರು ಇಟ್ಟು ನಾನು ನೋಡು, ನನಗೇನು ಅನ್ನಿಸ್ತಾ ಇಲ್ಲ, ಇಲ್ಲಿ ಆಟೋದಲ್ಲಿ ಬಂದೆ, ಆಟೋದಲ್ಲಿ ಬಿಟ್ಟನ, ಕನ್ಫ್ಯೂಷನ್ನು. ಅಲ್ಲಿದ್ದರೇನೂ ಕೊಡಲ್ಲ, ಏನು ಹಿಂಗೆ ತಗೊಂಡು ಹಿಂಗೆ ಕರಗಿಸಿದ್ರೆ ನಮಗೆ ಬಂತು ಅಂತ. ಸೊ ಇಂಟೆಲಿಜೆಂಟ್ ಕ್ವೋಷಂಟು ಡೌನ್ ಆಗ್ತಕ್ಕಂಥದ್ದು. ಯಾಕೆಂದರೆ ನಮಗೆ ಸಮಯ ಪ್ರಜ್ಞೆ ಅನ್ನೋದು ಬೇಕು, ಕಾಲಪ್ರಜ್ಞೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮರುವು ಬರ್ತಕ್ಕಂಥದ್ದು. ಇಷ್ಟೂ ಕೂಡ ನಾವು ತಗೊಂಡಾಗ ರೇಖಿ ವಿಲ್ ಗೈಡ್ ಯು, ಎಕ್ಸ್ಟರ್ನಲ್ ಫೋರ್ಸ್ ರೇಖಿ ವಿಲ್ ಗೈಡ್ ಯು. ಇಷ್ಟು ಹೇಳಿದ್ದು ಇಲ್ಲಿ ಕೇಳಿರೋರು ಏನಾದರೂ ಹೌದಪ್ಪ ಇದೆಲ್ಲ ಏನು 899 ರುಪೀಸ್ ಏನೂ ಇಲ್ಲ, ಎಷ್ಟೋ ನಮ್ಗೆ ಸೇವ್ ಆಗುತ್ತೆ, ಕಲ್ತ್ಕೊಳ್ಳೋಣ, ಕುಟುಂಬ ಸಮೇತ ಕಲ್ತ್ಕೊಳ್ಳೋಣ, ಮಾಡೋಣ ಅನ್ನೋರ್ಗೆ ಮಾತ್ರ ಒಂದು ದೇವರು ಆಶೀರ್ವಾದ ಮಾಡ್ತಾರೆ. ಆದರೂ ಕೂಡ ದೇವರು ಮೆಚ್ಕೋತಾನೋ ಇಲ್ವೋ, ಮುನಿಸ್ಕೊಳ್ತಾನೋ ಇಲ್ವೋ ಗೊತ್ತಿಲ್ಲ. ಗುರು ಕಾಯ್ತಾನೆ ಅಂತ ಹೇಳ್ತಕ್ಕಂಥದ್ದು ಆ ಒಂದು ತತ್ವ ನಿಜ. ಆ ಗುರುವಾಗಿ ಬಂದು ನಿಮಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆ
ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಜಾಯ್ನ್ ಆಗಿ. 21ನೇ ತಾರೀಕು 4 ಡೇಸ್, ಅದರಲ್ಲಿ ಒಂದು ದಿವಸ ಡಿಟಾಕ್ಸ್ ಇರುತ್ತೆ. ಇನ್ನು ಮಿಕ್ಕಿದ್ದು ಅದ್ಭುತವಾಗಿರ್ತಕ್ಕಂಥ ಕ್ಲಾಸು. ಸ್ವಲ್ಪ ಎಲ್ಲ ಪದಾರ್ಥಗಳು, ನೀವು ಮನೇಲಿರ್ತಕ್ಕಂಥ ಪದಾರ್ಥಗಳು ಇಟ್ಕೊಂಡು ಪಂಚಭೂತಗಳ ಆಹ್ವಾನ ಮಾಡ್ತಕ್ಕಂಥದ್ದು, ದೀಪಾರಾಧನೆ ಮಾಡ್ತಕ್ಕಂಥದ್ದು, ಹಾಗೆ ನಿಮ್ಮ ಮನೇಲೇ ಇರ್ತಕ್ಕಂಥ ಪದಾರ್ಥದಿಂದ ಹರ್ಬಲ್ ಬಾತ್ ಮಾಡ್ತಕ್ಕಂಥದ್ದು, ಡಿಟಾಕ್ಸ್ ಮಾಡ್ಕೊಳ್ತಕ್ಕಂಥದ್ದು, ರೇಕಿ ಪ್ರಾಕ್ಟೀಸು, ಮೆಡಿಟೇಷನ್ನು, ಮತ್ತು 21 ಮರ್ಮಸ್ಥಾನಗಳನ್ನು, ಎಲ್ಲೆಲ್ಲಿರುತ್ತೆ ಮರ್ಮಸ್ಥಾನ, 21 ಮರ್ಮಸ್ಥಾನಕ್ಕೆ ಹೇಗೆ ಶಕ್ತಿ ಕೊಡೋದು, ಮತ್ತು 7 ಚಕ್ರಕ್ಕೆ ಎಸೆನ್ಷಿಯಲ್ ಆಯಿಲ್ ಬೇರೆ, ಆ 7 ಚಕ್ರಕ್ಕೆ ಎಸೆನ್ಷಿಯಲ್ ಆಯಿಲು, ಫೈನಲ್ಲಾಗಿ ಆ 7 ಚಕ್ರಕ್ಕೆ ಮಂತ್ರ, ಅದ್ರ ಜೊತೆಗೆ 7 ಚಕ್ರಕ್ಕೆ ಯಾವ ಆಹಾರ ನೀವು ಹೆಚ್ಚಾಗಿ ತೊಗೋಬೇಕು, ಫೈನಲಾಗಿ ಅದ್ರ ಜೊತೆಗೆ 7 ಚಕ್ರಕ್ಕೆ ಏನು ಯೋಗವನ್ನು ಮಾಡಬೇಕು, ಯಾವ ಯೋಗದ ಭಂಗಿ ಆ ಸಪ್ತಚಕ್ರಕ್ಕೆ, ಇಷ್ಟೂ ಕೂಡ 4 ಡೇಸ್ ಕ್ಲಾಸಲ್ಲಿ ಎಕ್ಸಾಸ್ಟಿವ್. ಮಿನಿಮಮ್ 8,000 ರೂಪಾಯಿ ವರ್ತು, 8,000 ರೂಪಾಯಿ ವರ್ತು ಕೇವಲ 899 ರೂಪಾಯಿ ಕೊಡ್ತಾಯಿದ್ದೀನಿ. ಬುದ್ಧಿ ಇರೋರು ಬರ್ತಾರೆ, ಜ್ಞಾನ ಇರೋರು ಬೇಗ ಓಡಿ ಬರ್ತಾರೆ, ದಡ್ರು ಬೇಗ ಅರ್ಥ ಮಾಡ್ಕೊಂಡು ಬರಬೇಕು ಅಷ್ಟೇ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ರೇಖಿ ವಿದ್ಯೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಿಮಗೆ ನೀಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರೂಜಿಯವರು ಹೊಂದಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನೋಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8:30ಕ್ಕೆ. ಧನ್ಯವಾದಗಳು. ನಮಸ್ತೆ, ನಾನು 2018 ಬ್ಯಾಚು, ಮಹೇಶ್ ಅಂತ ನನ್ನ ಹೆಸರು. ಸೊ ನಕ್ಷತ್ರ ನಾಡಿ ನಾನು ಕಲ್ತಿದ್ದೀನಿ. ಕಲ್ತ ಮೇಲೆ ನನಗೆ ಹಿಂದೆ ತುಂಬ ಕಷ್ಟ ಇತ್ತು. ಆ ಕಷ್ಟ ಎಲ್ಲನೂ ನನ್ನ ಗ್ರಹಗಳಿಂದ ಹೇಗಿದೆ, ಯಾವ ರೀತಿ ಇದೆ ಅಂತ ನಮ್ಮ ಗುರುಜಿಯವರು ಹೇಳ್ಕೊಟ್ಟಾಗ ನನಗೆ ಆ ಗ್ರಹಗಳಿಂದ ಒಂದು ರೀತಿನಲ್ಲಿ ತುಂಬ ಚೆನ್ನಾಗಿ ನನ್ನ ಜೀವನ ನಡೀತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತಾ, ಅವ್ರಿಗೆ ಎಷ್ಟೇ ನಮಸ್ಕಾರ ಮಾಡೋದ್ರೂ, ಕೋಟಿ ಕೋಟಿ ನಮಸ್ಕಾರ ಮಾಡೋದ್ರೂ ಸಾಲಲ್ಲ. ನಕ್ಷತ್ರ ನಾಡಿ ಅನ್ನೋದು, ನಕ್ಷತ್ರ ನಾಡಿ ಹೇಗಿದೆ, ನಾಡಿ ಮಿಡಿತದಿಂದ ಡಾಕ್ಟರ್ ಹೇಗೆ ಕಂಡಿಡಿದು ಹಿಂದೆ ಜೀವನದಲ್ಲಿ ಹೇಳ್ತಾ ಇದ್ರು, ಅದೇ ರೀತಿ ನಮ್ಮ ಗುರೂಜಿಯವರು ಒಂದೊಂದು ನಕ್ಷತ್ರಗಳಲ್ಲೂ ಮತ್ತೆ ಲಗ್ನದಿಂದ ಯಾವ ರೀತಿ ನೋಡ್ಬೇಕು, ಯಾವ ರೀತಿ ವಿಚಾರವನ್ನು ತಿಳಿಬೇಕು, ಮತ್ತೆ ಯಾವ ರೀತಿ ನಾವು ನೋಡ್ಕೊಂಡ್ರೆ ಹೇಗೆ ನಮ್ಮ ಜೀವನನ ನೋಡ್ಕೊಂಡು ದಾನ ಧರ್ಮ ಮಾಡ್ಕೊಂಡು ಯಾವ ರೀತಿ ಹೋಗ್ಬೇಕು ಅಂತ ಗುರೂಜಿಯವರು ತುಂಬಾ ಚೆನ್ನಾಗಿ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ.